ಧನುರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು, ಪ್ರಮುಖವಾದಂತಹ ವಿಡಿಯೋ. ಯಾಕೆಂದರೆ ಮಾರ್ಚ್ನಲ್ಲಿ ಏನೇನು ಒಳ್ಳೆಯದಾಗಲಿದೆ ನಿಮಗೆ ಅನ್ನುವಂಥದ್ದು ನೀವು ತಿಳ್ಕೊಂಬಿಟ್ರೆ ಒಳ್ಳೇದಲ್ವಾ. ಸೊ ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸೋದು ಕೂಡ ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಬಿಡಿ, ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ, ಏನೇನು ಒಳ್ಳೇದಾಗಲಿದೆ ನಮಗೆ ಮಾರ್ಚ್ ತಿಂಗಳಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗಲಿ. ಯಾಕೆಂದರೆ ಮಾರ್ಚ್ನಲ್ಲಿ ಒಂದು ಮಹಾ ಚಂದ್ರಗ್ರಹಣ ಸಹ ಇದೆ, ಅದು ಆಚರಣೆ ಇದೆ. ಯಾಕೆಂದರೆ ಗೋಚಾರ ಇದೆ, ಅದರ ಫಲ ಎಲ್ಲ ಅದು ಸಪರೇಟ್ ವಿಡಿಯೋಗಳನ್ನ ಮಾಡ್ತೇನೆ. ಹಾಗೂ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ, ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿ ಇರ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಒಳ್ಳೇದಾಗಲಿದೆ ಅಂತ ಹೇಳ್ತೇನೆ. ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಏನೇನು ಸಮಸ್ಯೆಗಳಾಗಬಹುದು, ಎಚ್ಚರಿಕೆಗಳು ಸಹ ಇನ್ನೊಂದು ವಿಡಿಯೋ ಖಂಡಿತವಾಗಿ ನಾನು ಮಾಡಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ನಮ್ಮ ಪೇಜನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಓದ್ತಾ ಇರ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರಿಗೆ ಬಹು ವಿಶೇಷವಾಗಿ ಶುಕ್ರ ಬಲ ಸಿಗಲಿದೆ. ಇದು ಒಂದು 50% ನೆಗೆಟಿವ್ ಇದೆ, 50% ಪಾಸಿಟಿವ್ ಇದೆ. ಷಷ್ಠ್ಯಾಧಿಪತಿಯಾಗಿ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ನೆಗೆಟಿವ್ ಆದರೆ ಅದನ್ನು ನಾನು ಎಚ್ಚರಿಕೆ ವಿಡಿಯೋದಲ್ಲಿ ಅದರ ಫಲಗಳನ್ನು ಹೇಳ್ತೇನೆ. ಲಾಭಾಧಿಪತಿಯಾಗಿ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು ಕರ್ಮಸ್ಥಾನವನ್ನು ನೋಡ್ತಾನೆ, ಅದರಿಂದ ಪಾಸಿಟಿವ್ ಕೂಡ ತುಂಬ ಜಾಸ್ತಿ ಇದೆ, 50% ಪಾಸಿಟಿವ್ ಇದೆ. ಏನೇನು ಪಾಸಿಟಿವ್ಗಳಾಗುತ್ತೆ, ಶುಕ್ರನ ಬಲದಿಂದ ಹಲವಾರು ಪಾಸಿಟಿವ್ಗಳನ್ನು ನೀವು ನೋಡಬಹುದಾಗಿರ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ನಾನು ನಿಮ್ಗೆ ತಿಳಿಸಲೇಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಲಾಭಾಧಿಪತಿಯಾಗಿ ಚತುರ್ಥದಲ್ಲಿದ್ದಾನೆ ಅಂತಂದಾಗ ಬಿಸ್ನೆಸ್ ಮಾಡ್ತಕ್ಕಂಥ ಧನುರಾಶಿಯವರಿಗೆ ಒಳ್ಳೆಯ ಲಾಭವಾಗುವಂಥ ಸಮಯ ಮಾರ್ಚ್ ತಿಂಗಳು. ಅದರಲ್ಲೂ ಮೊದಲೆರಡು ವಾರಗಳು ಸ್ವಲ್ಪ ಜಾಸ್ತಿ ಪ್ರಾಫಿಟನ್ನು ನೀವು ನೋಡಬಹುದಾಗಿರ್ತದೆ. ನಾನಾಗಿ ಹೇಳಿದೆ ಅಂತ ಸಾಲಗಳು ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ. ಈ ಹಿಂದೆ ನೀವು ಮಾಡಿದಂಥ ಇನ್ವೆಸ್ಟ್ಮೆಂಟ್ ಏನು ಹಾಗೆ ಬಿದ್ದಿತ್ತು, ಅದರಿಂದ ನೀವು ತುಂಬ ಲಾಭಗಳನ್ನು ಮಾಡಬಹುದು. ಇರುವಂಥ ಐಟಮ್ಸ್ನ ಸೇಲ್ ಮಾಡಿ, ಬಿಸ್ನೆಸ್ ಮಾಡಿ, ಅಥವಾ ಇರುವಂಥ ವ್ಯವಹಾರಗಳನ್ನ ಮುಗಿಸ್ಕೊಂಡು ನೀವು ಆಲ್ರೆಡಿ ಶುರುವಾಗಿರೋ ವ್ಯವಹಾರಗಳನ್ನ ಮುಗಿಸ್ಕೊಂಡು ನೀವು ಪ್ರಾಫಿಟನ್ನು ನೋಡ್ಬೋದು. ಲಾಭ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೇನೆ ಅಂತ ನೀವು ಹೊಸದಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಅದನ್ನು ಒಂದು ಸ್ವಲ್ಪ ವೈಯಕ್ತಿಕ ಜಾತಕ ನೋಡಿದೆ ಪರಿಶೀಲನೆ ಮಾಡಿಸ್ದೇನೆ ಹೊಸದಾಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಬಟ್ ಪ್ರಾಫಿಟ್ ತುಂಬ ಚೆನ್ನಾಗಿದೆ, ಲಾಭಾಧಿಪತಿ ಪರಮೋಚ್ಚ ಸ್ಥಿತಿ. ಆಮೇಲೆ ಇನ್ನೂ ಬಹುಮುಖ್ಯವಾಗಿ ನಿಮ್ಗೆ ತಿಳಿಸ್ಬೇಕು ಅಂತಂದರೆ, ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಕರ್ಮಸ್ಥಾನವನ್ನು ನೋಡ್ತಾ ಇರ್ತಾನೆ. ಆದ್ದರಿಂದ ಮಾತು ಪ್ರಧಾನವಾಗಿ ಉಳ್ಳಂತಹ ಏನು ವೃತ್ತಿಗಳನ್ನು ಮಾಡ್ತಾ ಇರ್ತಕ್ಕಂಥ ಧನುರಾಶಿಯವರಿದ್ದೀರಿ, ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿದೆ. ಇವಾಗ ಲಾಯರ್, ಲೆಕ್ಚರರು ಅಥವಾ ಬ್ರೋಕರ್ಸ್, ಬ್ರೋಕರೇಜ್ ಮಾಡ್ತಕ್ಕಂಥವ್ರು ಇರಬಹುದು. ಸೊ ನಿಮಗೆಲ್ಲ ಸ್ವಲ್ಪ ಮಾತು ಪ್ರಧಾನವಾಗಿರ್ತದೆ. ಸೊ ಅದರಿಂದ ತುಂಬ ಚೆನ್ನಾಗಿ ವೃತ್ತಿ ತುಂಬ ಚೆನ್ನಾಗಿ ಕೂಡಿ ಬರಲಿದೆ. ಜೊತೆಗೆ ಡಾಕ್ಟರ್ಸ್ಗೂ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ತಿಂಗಳಾಗ್ತದೆ ಮಾರ್ಚ್ ತಿಂಗಳು. ಅದರಲ್ಲೂ ಮುಖ್ಯವಾಗಿ ಅದರಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ನೀವು ಆಲ್ರೆಡಿ ಜಾಬಲ್ಲಿದ್ದೀರಾ, ನಿಮಗೆ ಸ್ಯಾಲ್ರಿ ಹೈಕ್ ಬೇಕು, ಕೇಳಲ್ಲ ಬೇಡವಾ ಅನ್ನುವ ಡ್ಯುಯಲ್ ಮೈಂಡಲ್ಲಿ ನೀವು ಇದ್ದೀರಾ, ಖಂಡಿತವಾಗಿ ನೀವು ಕೇಳಬಹುದಾಗಿರ್ತದೆ. ಅರ್ಧಾಷ್ಟಮ ಶನಿ ಸ್ವಲ್ಪ ಹಿನ್ನಡೆ ಕೊಡಬೇಕು. ಬಿಟ್ಟರೆ ಶುಕ್ರ ಮೊದಲೆರಡು ವಾರಗಳಲ್ಲಿ ನೀವು ಪ್ರಯತ್ನ ಮಾಡಿದೆ ಅಂದರೆ ಶುಕ್ರ ಬಲದಿಂದಾಗಿ ನಿಮಗೆ ಸ್ಯಾಲ್ರಿ ಹೈಕ್ ಕೂಡ ಸಿಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ನಿರುದ್ಯೋಗಿ ಇವರಿಗೆ ನಿರುದ್ಯೋಗಿ ಧನುರಾಶಿಯವರಿಗೆ ಉದ್ಯೋಗ ಸಿಗ್ತದಾ, ಅದಕ್ಕೊಂದು 60% ಚಾನ್ಸಸ್ಗಳು ಇದ್ದಾವೆ. ಅದು ಇಲ್ಲ ಅಂತಲ್ಲ, ಪೂರ್ಣ ಸ್ವಲ್ಪ ಕಮ್ಮಿ, ಬಟ್ ಇದ್ದಾವೆ, ಚಾನ್ಸಸ್ ಇದ್ದಾವೆ, ಸಾಧ್ಯತೆಗಳು ಇದ್ದಾವೆ, ಪ್ರಯತ್ನ ಮಾಡಬಹುದು. ಆಯ್ತಾ. ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರು ಪ್ರಮೋಷನ್ಗಿನ್ನ ಸ್ಯಾಲ್ರಿ ಹೈಕ್ಗೆ ಪ್ರಯತ್ನ ಮಾಡಿ, ತುಂಬ ಖಂಡಿತವಾಗಿ ಅನುಕೂಲವಿದೆ. ಬಿಸ್ನೆಸ್ನವ್ರಿಗಂತೂ ತುಂಬ ಚೆನ್ನಾಗಿದೆ. ಅವಿವಾಹಿತ ಧನುರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲಗಳಾಗಲಿದೆ. ಅದರಲ್ಲೂ ಸಹ ತಾಯಿಯ ಕಡೆಯಿಂದ ಸಂಬಂಧಗಳನ್ನು ಹುಡುಕೊಂಡು ಬರುವಂಥ, ಈಗ ನೀವು ಹುಡುಗ ಮದುವೆಗಿದ್ದಾನೆ ಅಂದರೆ ಹುಡುಗನ ತಾಯಿಯ ತವರು ಮನೆ ಕಡೆಯಿಂದ ಸಂಬಂಧಗಳು ಬರ್ತಕ್ಕಂಥದ್ದು. ಹುಡುಗಿ ಮದುವೆಗಿದ್ದಾಳೆ, ಹುಡುಗಿಯ ತಾಯಿಯ ಕಡೆಯಿಂದ ಎಲ್ಲರೂ ಸಂಬಂಧಗಳು, ತಾಯಿಯ ಅಣ್ಣನ ಮಗ, ತಾಯಿಯ ತಮ್ಮನ ಮಗ, ಅಥವಾ ಹುಡುಗ ಆಗಿದ್ರೆ ತಾಯಿಯ ಅಣ್ಣನ ಮಗಳು, ತಮ್ಮನ ಮಗಳು, ಹೀಗೆ ಸೋದರ ಸಂಬಂಧದಲ್ಲಿ ತಾಯಿಯ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದರೆ ವಿವಾಹದ ವಿಚಾರದಲ್ಲಿ ಧನುರಾಶಿ ಅವಿವಾಹಿತರಿಗೆ ಅನುಕೂಲತೆಗಳು ತುಂಬ ಜಾಸ್ತಿ ಆಗುತ್ತದೆ. ಅದೇ ರೀತಿಯಲ್ಲಿ ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಕುಳಿತು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳಬಹುದಾದ ಸಾಧ್ಯತೆಗಳೇ ಜಾಸ್ತಿ ಇದೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ಶುಕ್ರ ಬಲದಿಂದಾಗಿ ವಿದ್ಯಾರ್ಥಿಗಳಿಗೆ ನಿಮಗೇನೋ
ಒಂದು ಪುಸ್ತಕ ಖರೀದಿ ಮಾಡಬೇಕು, ಫೀಸ್ ಕಟ್ಟಬೇಕು, ಮತ್ತೊಂದೇನೋ ಒಂದು ಐಟಮ್ ಖರೀದಿ ಮಾಡಬೇಕು, ದುಡ್ಡು ಇದ್ದಿದ್ರೆ ಆಗ್ತಿತ್ತು. ಬಡತನ ವಿದ್ಯಾ ಅಂದರೆ ಏನು ಟೆನ್ಷನ್ ಅವಶ್ಯಕತೆ ಇಲ್ಲ, ನಿಮಗೆ ದುಡ್ಡಿನ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಈ ಎಲ್ಲ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿ ನಿಮಗೆ ಅನುಕೂಲತೆಗಳಾಗುತ್ತೆ. ಇನ್ನು ಪರಿಹಾರದ ವಿಚಾರಕ್ಕೆ ಬಂದಾಗ ಬಹುಮುಖ್ಯವಾಗಿ ಶುಕ್ರದ್ದೇ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಲಕ್ಷ್ಮೀ ಅಷ್ಟೋತ್ರ ಪಠನೆ, ದುರ್ಗಾ ಅಷ್ಟೋತ್ರ ಪಠನೆ, ಮನೆ ಹತ್ರದಲ್ಲಿ ಎಲ್ಲರೂ ಅಮ್ಮನವ್ರ ದೇವಸ್ಥಾನ ಇದ್ರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ಸಹ ಮಾಡ್ಕೊಳ್ಬಹುದಾಗಿರ್ತದೆ. ಇನ್ನು ವಿಶೇಷವಾಗಿ ನಾವು ಧನುರ್ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಸಹ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಯೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ, ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಭಾಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ, ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.